ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ದೇವಿಕಾ ಕನ್ನಡ ವ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಮ್ಮ ಫಸ್ಟ್ ಆಫ್ ಆಲ್ ನಾವು ನಿಮ್ಗೆಲ್ರಿಗೂ ವಿಶ್ ಮಾಡಬೇಕು ಹ್ಯಾಪಿ ಶಿವರಾತ್ರಿ. ಇವತ್ತು ಶಿವರಾತ್ರಿ ದಿನ ನಮ್ಮ ಮನೆಗೆ ನಮ್ಮ ಹೊಸ ಕಾರ್ ಡೆಲಿವರಿ ಆಗಿದೆ, ಇವತ್ತೇ ತೊಗೊಂಡಿದ್ದು. ಹಂಗಾಗಿ ಇವತ್ತೇ ಸಕಲೇಶ್ಪುರ ಟ್ರಿಪ್ ಹೋಗೋಣ ಅಂತ ಹೇಳಿ ತುಂಬ ಕೆಲಸ ಇದೆ. ಇವತ್ತು ಮಾತ್ರ ಎಷ್ಟು ಸ್ಟ್ರೆಸ್ಫುಲ್ ಡೇ ಅಂತ ಅಂದರೆ ಇದು ಹೊಸ ಕಾರು, ನಾನು ಆಮೇಲೆಲ್ಲ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನಾವು ಸಕಲೇಶ್ಪುರ ಬಂದಿರೋದ್ರಿಂದ ಇಲ್ಲಿ ನಾವೆಲ್ಲ ಊಟ ಮಾಡೋಣ. ಬೆಳಿಗ್ಗೆಯಿಂದ ಯಾರು ಏನೂ ತಿಂದಿಲ್ಲ, ಉಪವಾಸ ಯಾರೂ ಮಾಡ್ತಾಯಿಲ್ಲ ಉಪವಾಸ ಯಾರೂ ಮಾಡ್ತಾಯಿಲ್ಲ ನಮ್ಮ ಮನೇಲಿ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಹೊಸ ಕಾರಲ್ಲಿ ನಮ್ಮದು ನೀವು ನೋಡಿರ್ತೀರ, ಮುಂಚೆ ಆಲ್ಟೋ KTN ಇತ್ತು, ವೆನ್ಯೂ ಇತ್ತು. ಈಗ ವೆನ್ಯೂನಲ್ಲೇ ಟಾಪ್ ಆ್ಯಂಡ್ ಗಾಡಿನ ತೊಗೊಂಡಿದ್ದಾರೆ ಅಪ್ಪ. ಸಿಕ್ಕಾಬಡೆ ಚೆನ್ನಾಗಿದೆ. ಅದ್ರ ವಿಡಿಯೋ ನಾನು ಫಸ್ಟೇ ಹಾಕಿರ್ತೀನಿ, ಅದಾದಮೇಲೆ ಈ ವ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅನಿಸುತ್ತೆ. ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ. ಪನ್ನೀರ್ ಬಟರ್ ಮಸಾಲೆ ಹಿಂಗೆ ಕೊಟ್ಟರು. ಓಪನ್ ಮಾಡು. ಕುದೀತೈತಾ? ಓಕೆ. ನಮ್ಮ ಮಾಮಂದು ರೋಟಿ ಊಟ ಬಂದಿದೆ, ನಮ್ಮ ಅಮ್ಮಂದು ರೋಟಿ ಊಟ, ಅಪ್ಪಂದು ಪುರಿ ಊಟ, ಇವಂದು ನಾನ್ ಏನೋ ಹೇಳಿದ್ದಾನೆ. ಇಷ್ಟಪಡ್ತಾರೆ. ಸುಡುತ್ತೆ. ನಮ್ಮಮ್ಮ ಸಖತ್ತ ಕಾಣಿಸ್ತೈತೆ ಬೆಳಿಗ್ಗೆಯಿಂದ. ಚೆನ್ನಾಗಿದೆ. ಚಪಾತಿ ಊಟ ನಂದೀಶಂದು. ಬಿಸಿ ಇರಲಿ ಅಂತ ಹೇಳಿ ಇಟ್ಟಿದ್ದಾರೆ. ಹೌದು ನೋಡಿ, ತೆಗ್ದೆ ಥ್ಯಾಂಕ್ ಯು. ಇವ್ರದ್ದು ಪೂರಿ ಊಟ ಚೇಂಜ್ ಆಗೈತೆ. ನಂದು ಭೂಮಿಕೊಂದು. ಎಲ್ರದ್ದು ಊಟ ಬಂದಿದೆ. ತೆಗ್ದೆ ಆಯಿತು ಎಲ್ಲ. ಹಾಂ, ಓಕೆ. ಊಟ ಎಲ್ಲ ಮುಗಿಸ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ಯಾವುದಾದ್ರು ಒಂದು ಚಿಕ್ಕ ಪ್ಲೇಸ್ ನೋಡ್ಕೊಂಬರೋಣ ಅಂತ. ಟ್ರಿಪ್ಪಿಗೆ ಹೋಗಲೇಬೇಕು ಅಂತ ಅಲ್ಲ, ಹೊಸ ಕಾರಲ್ವ ಲಾಂಗ್ ಡ್ರೈವ್ ಹೋಗ್ಬೇಕಿತ್ತು. ಆ ಲಾಂಗ್ ಡ್ರೈವ್ ಸಕಲೇಶ್ಪುರ ತನಕ ಬಂದಿದೆ. ನಾವಿವತ್ತು ಊಟ ಮಾಡೋಕ್ಕೆ ಬಂದಿದ್ದು ನೈವೇದ್ಯಂ. ಇವಾಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಕಾರ್ ತೋರಿಸ್ಬಿಡ್ತೀನಿ ನನಗೆ. ಅಲ್ಲಿ ನಮ್ಮ ಮಾಮ ಅವರು. ಹಾಯ್ ಮೇಡಮ್. ನನಗೆ ಒಂಥರ ಗೋಲ್ಡ್ ವುಮನ್ ಆಗಿದ್ದೀನಿ. ನಿಮ್ಮ ಹಾಯ್ ಮಾಡ ಆಗ ಅವಳು ಮಾಡ್ತಾರೆ ಗೈಸ್. ವ್ಲಾಗಲ್ಲಿ ನಾನು ಏನೂ ತೋರಿಸಿಲ್ಲ, ನಂಗೆ ಗೊತ್ತು ಅದು. ನಾನು ಸಕಲೇಶ್ಪುರ ಹೋದೆ, ಅದಾದಮೇಲೆ ಅದು ಏನಾಯ್ತೋ ನಂಗೆ ಗೊತ್ತಿಲ್ಲ. ಮತ್ತೆ ವ್ಲಾಗ್ ಮಾಡೋ ಮನ್ಸು ಬರಲಿ, ಯಾಕಂತಂದರೆ ನನ್ನ ಫ್ಯಾಮಿಲಿ ಜೊತೆ ನಾನು ಸಿಕ್ಕಾಬಡೆ ಖುಷಿಯಾಗಿದೆ. ಅದಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡಬಾರ್ದು ವ್ಲಾಗ್ ಮಾಡಿಕೊಂಡು ಅಂತ ಅಲ್ಲಿ ಟೈಮ್ ಕೊಟ್ಟೆ. ಕಾರ್ದೆಲ್ಲ ವಿಡಿಯೋ ನೋಡಿರ್ತೀನಿ ಅಂತ ಅನ್ಕೊತೀನಿ. ತುಂಬ ಜನ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಶಿವರಾತ್ರಿ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ನಮ್ಮೂರಿಗೆ. ಏನೆಲ್ಲ ಆಗುತ್ತೆ ಅಂತ ತೋರಿಸ್ತೀನಿ, ನನ್ನ ಜೊತೆ ವಾಚ್ ಮಾಡಿ. ನಮ್ಮೂರಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನೋಡಿ. ಎಂಟ್ರಿ ಅದೇನೇ ಸಿಂಪಲ್ ಆಗಿರ್ಬೋದು, ಇದೆಲ್ಲ ನಮಗೆ ಸಿಲ್ಲಿ ಅನ್ಸ್ಬೋದು, ಅಂದ್ರೆ ನಮ್ಮ ಜನರೇಷನ್ಗೆ ಅನ್ಸಿರುತ್ತೆ. ಬಟ್ ಇದನ್ನ ನೋಡಿದ್ರೆ ಹಬ್ಬದ ವೈಬ್ಸ್ ಆಗಿರ್ಬೋದು, ಸಿಕ್ಕಾಬಡೆ ಖುಷಿ ಆಗುತ್ತೆ. ನನ್ನ ಸ್ವೀಟ್ ಸಿಸ್ಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಿಕ್ಕಾಬಡೆ ಹ್ಯಾಪಿ ಆಗಿದ್ದೀನಿ. ಆಕ್ಚುಲಿ ಯಾರ್ದದು ಕಾರು? ನಮ್ದಂಗೆ ಕಾಣಿಸ್ತೈತೆ. ನಮ್ದೇನಾ? ನಮ್ದೇ ಓಲ್ಡ್ ಕಾರ್ ಅದು. ಅಲ್ಲಿ ನೋಡಿ, ಶಿವ ಹಿಂದೆ ಇದೆ ಅಂದ್ರೆ ಅದು ನಮ್ಮ ಕಾರೇ. ಬ್ರ್ಯಾಂಡ್ ಗಾಯ್ಸ್. ಅದೆಲ್ಲಾರ್ದು ಕಾರ್ ಮೇಲೆ ಇರಲ್ಲ, ನಮ್ಮ ಕಾರ್ ಮೇಲೆ ಮಾತ್ರ. ನೋಡಿ ಗಾಯ್ಸ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವೀಗ ಎಂಟ್ರಿ ಕೊಡ್ತಾ ಇದೀವಿ. ಪಟಾಕಿ ಅಂದ್ರೆ ನಂಗೂ ಅದಕ್ಕೂ ದೂರ. ನಂದು ಹಾಯ್ ಮಾಡು ಬನ್ನಿ. ಹಾಯ್ ನಂದು. ನಮ್ಮೂರು ದೇವಿ ಸಕ್ಕಲ ಕಾಣಿಸ್ತೈತಲ್ಲ, ನೈಸ್. ನಾವು ನಮ್ಮೂರ ದೇವಿ ಒಂದೇ ಕಾಣಿಸ್ತೈತೆ, ನೈಸ್. ತುಂಬ ಖುಷಿ ಆಗುತ್ತೆ ನೋಡಿದ ತಕ್ಷಣ. ಸಿಕ್ಕಾಬಡೆ ಜನ ಇದ್ದಾರೆ ಅಂತ ಹೇಳಲ್ಲ, ಕಡಿಮೆನೇ ಕಾಣಿಸ್ತವ್ರು ನನಗೆ. ನಾಳೆ ಇಲ್ಕಂಡ ಆಗುತ್ತೆ, ನಾನು ತುಂಬ್ತೀನಿ. ನೋಡಿ, ಅಡ್ಡೆ ದೇವರು ನನ್ನಿಂದೇ ಇರೋದು. ನಾವು ಸಿಕ್ಕಾಬಡೆ ಚೆನ್ನಾಗಿ ಪೂಜೆ ಆಯಿತು. ಪೂಜೆ ಆದಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಊಟದಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ.
ಊಟದೆಲ್ಲ ನನಗೆ ತೋರ್ಸೋಕ್ಕಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ತೋರಿಸಿದ್ದೀನಿ. ಯಾಕಂದರೆ ಆ ಸೌಂಡಲ್ಲಿ ಏನೂ ಕೇಳಿಸಲ್ಲ ಮಾತಾಡ್ಸಿದ್ರು. ಈಗ ಇದೇ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ನಾಳೆ ಕೂಡ ಆಗುತ್ತಲ್ವ, ಅದನ್ನು ಇದಕ್ಕೆ ಜಾಯಿನ್ ಮಾಡಿ ಒಂದು ವ್ಲಾಗ್ ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ವಾಚ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಇವಾಗ ತಿಂಡಿ ತಿಂತಾ ಇದ್ದೀವಿ. ಪಲಾವ್, ಮೈಸೂರು ಪಾಕ್ ಮತ್ತು ಸಲಾಡ್, ಅದೇ ಮೊಸರು ಗೊಜ್ಜು. ಸಾರಿ, ನಾವೇನಷ್ಟು ಇದಲ್ಲ, ಗೊತ್ತಿಲ್ಲದೆ ಇರೋಷ್ಟು ನೆನಪಾಗಿಲ್ಲ. ಸಡನ್ನಾಗಿ ನನಗೆ ಸಲಾಡ್ ಅಂತ ನೆನಪು ಬಂತು ಸ್ಟಾರ್ಟಿಂಗು, ಅದಾದಮೇಲೆ ನೆನಪು ಬರಲಿಲ್ಲ. ಇವಾಗ 10 ಗಂಟೆಗೆ ನಮ್ಮದು ಪೂಜೆ ಇದೆ ಕಾರ್ದು ಊರಲ್ಲಿ. ಬೂಮ್ಸ್ ಇದೊಂದು ಸ್ವಲ್ಪ ಪೂಜೆದು ವ್ಲಾಗ್ ಆಗ್ತದೆ ಇದರಲ್ಲಿ. ಹಿಂದೆ ಕೂತವ್ರೆ 8 ಗಂಟೆ, ಬೆಳಗಿನ ಜಾವ 8 ಗಂಟೆ. ನಾನು ಕೆಂಡ ತೊಂಡೆ ಅದ್ರದ್ದು ವ್ಲಾಗ್ ಇರುತ್ತೆ. ಅದಲ್ದಲೇ ಇವಾಗ 10-15ಕ್ಕೆ ನಮಗೆ ಪೂಜೆ ಇದೆ. ಪೂಜೆಗೆ ಇದು ಶಿವರಾತ್ರಿ ಸೆಕೆಂಡ್ ಡೇ. ನಮ್ಮ ಕಾರ್ ಪೂಜೆನೂ ಕೂಡ ಮಾಡಿಸ್ತಾ ಇದ್ದೀವಿ. ಜೊತೆ ಯಾರಿದ್ರೆ ಗೊತ್ತಾ, ಮೈ ಬ್ಯೂಟಿಫುಲ್ ಸಿಸ್ಟರ್. ಹಾಯ್ ಭೂಮಿಕಾ. ಇವಾಗ ತಂದವ್ರಿ ಸ್ವೀಟ್ ನೋಡಿ. ಇಷ್ಟೊಂದು ಸ್ವೀಟ್ ತಂದ್ರು. ಯಾವುದೋ ಬರ್ಫಿ ಹೇಳಿದ್ರೆ ಇದು ತಗೊಂಡವನೆ. ಆಯ್ತು ಸುಮ್ಮನೆ ಜೋಕ್ ಮಾಡಿದ್ದು. ನಮ್ಮೂರು ದೇವಸ್ಥಾನ ನಮ್ಮಪ್ಪ ಕಟ್ಸಿರೋದು. ಸಿಕ್ಕಾಪಡೆ ಚೆನ್ನಾಗಿತ್ತು. ಬಟ್ ಅಷ್ಟು ವ್ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತು. ನಮ್ಮೂರು ಟೆಂಪಲ್ ನಮ್ಮಪ್ಪ ಕಟ್ಸಿರೋದು. ಖುಷಿಯಾಗುತ್ತೆ ಹೇಳ್ಕೊಳಕ್ಕೆ. ಹ್ಯಾಪಿ. ಮನೆಗೆ ಹೋಗ್ತಾ ಇದ್ದೀವಿ ಈಗ. ನಮ್ಮ ಹೊಸ ಕಾರಲ್ಲಿ ಅತ್ತೆ ಎಲ್ಲ ಬರ್ತಾ ಇದ್ದಾರೆ. ಹಳೆ ಕಾರಲ್ಲಿ ನಾನು, ಭೂಮಿಕಾ, ನನ್ನ ತಮ್ಮ ಹೋಗ್ತಾ ಇದ್ದೀವಿ.